ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸಹಾಯದೊಂದಿಗೆ ಇವತ್ತು ಬಿಟ್ಟೋಡಿನಿಂದ ಕಾನೂನುಬದ್ಧವಾಗಿ ಹಾಸನದ 71 ಪ್ರತಿಮೆಗೆ ಆಟೋಮೊಬೈಲ್ ರ್ಯಾಲಿಯನ್ನು ನಾವು ಮಾಡಿದ್ದೇವೆ. ಈ ನಮ್ಮ ಈ ರ್ಯಾಲಿಯ ಚಾಲನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಜಗದೀಶ್ ಅಣ್ಣ ಅವರು, ಹಾಗೆ ಕಾರ್ಯದರ್ಶಿ ರಾಮಚಂದ್ರಣ್ಣ ಅವರು, ಉಪಾಧ್ಯಕ್ಷರಾದ ಮಣಿಸಮಣ್ಣ ಅವರು, ಪ್ರಧಾನ ಕಾರ್ಯದರ್ಶಿ ಗಗನರಾಜಣ್ಣ ಅವರು, ಹಾಗೆ ಮಹಿಳಾ ಘಟಕದ ಸದಸ್ಯ ಕಾರ್ಯದರ್ಶಿ ಸೋಮಶೇಖರ್ ಅವರು, ರೈತ ಸಂಘದ ಅಧ್ಯಕ್ಷರಾದ ಗೋಪಾಲೇಶಣ್ಣ ಅವರು, ಜಿಲ್ಲಾ ಶ್ರೀ ಸ್ವಾಮಿಗೌಡ ಅವರು, ಕಾಫಿ ಬೆಳೆಗಾರರ ಸಂಘ ಮತ್ತು ಕುಮಾರಣ್ಣ ಅವರು, ಭೂಮಿಪುತ್ರ ಕಾಫಿ ಬೆಳೆಗಾರರ ಸಂಘದ ರೇಣುಕಣ್ಣ ಅವರು, ಹಾಗೆ ರಾಜ್ಯಾಧ್ಯಕ್ಷ ಸೇರಿದಂತೆ ನಮ್ಮ ಬಸವರಾಜಣ್ಣ ಅವರು, ಹಾಗೆ ನಮ್ಮ ರಾಜಣ್ಣ ಅವರು, ಹಾಗೆ ಪ್ರಧಾನ ಸಂಸ್ಥೆ ಗೌರಿ ಅವರು, ಎಲ್ಲ ಪದಾಧಿಕಾರಿಗಳು ಮತ್ತೆ ಬಿಕ್ಕೋಡಿನ ಜನತೆ ಜೈಕಾರ್ನಾಟಕ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಈ ನಮ್ಮ ಜೈಕಾರ್ನಾಟಕ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಲ್ಪ ಕಾಡುಗಳ ಉಪಟಳಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಸಮರ್ಪಿತ ಜೈಕಾರ ಸಂಘಟನೆ ನೇತೃತ್ವದಲ್ಲಿ ಸಮಸ್ತ ಎಲ್ಲ ಸಂಘಟನೆಗಳು ಇಂದು ಬಿಟ್ಟೋಡಿನಿಂದ ಬೈಕ್ ಸಾಧನ ಮುಖಾಂತರ ಧರಣಿ ಸತ್ಯಾಗ್ರಹಕ್ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಸಮಸ್ಯೆ ಗೊತ್ತಿದೆ. ಹಾಗೆ ಈಗ ಸಕಲೇಶ್ಪುರ ಹೊರತುಪಡಿಸಿ ಸ್ವಲ್ಪ ಈಗ ಕಮ್ಮಿ ಆಗಿದೆ, ಹಾಲು ಸ್ವಲ್ಪ ಕಮ್ಮಿ ಆದ್ರೆ ಬೇಲೂರು ತಾಲೂಕಿನ ಬಿಕ್ಕೋಡ್ನಲ್ಲಿ ಕಂಡರಿಯದಲ್ಲಿ ಬೇಲೂರು ತಾಲೂಕಿನ ಬಿಕ್ಕೋಡ್ನಲ್ಲಿ ಕಂಡರಿಯದಷ್ಟು ಸಾವಿರಾರು ಎಕರೆಯಲ್ಲಿ ಬೆಳೆ ನಾಶ ಆಗಿದೆ. ಇದು ನಮಗೆಲ್ಲ ಗೊತ್ತು. ಈಗಾಗಲೇ ರೈತ ಸಂಘ, ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಇತರ ಪ್ರಗತಿಪರ ಸಂಘಟನೆಗಳು ಹಲವಾರು ಹೋರಾಟಗಳ ಮುಖಾಂತರ ಸರ್ಕಾರಕ್ಕೆ ಮನೆ ಕೊಟ್ಟು ಯಾವುದೇ ಪ್ರಯೋಜನ ಆಗಿಲ್ಲ. ಆದ್ರೆ ಇವತ್ತು ನಾವು ಕಾಫಿ ಬೆಳೆಗಾರರ ಸಂಘ, ರೈತ ಸಂಘ ಜೊತೆಗೆ ಇನ್ನಿತರ ಪ್ರಗತಿಪರ ಸಂಘಟನೆಗಳನ್ನ ಮನವಿ ಮಾಡಿದ್ವಿ. ಆ ಜೈಕಾರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಧರಣಿ ಸತ್ಯಾಗ್ರಹವನ್ನ ಬಿಕ್ಕೋಡಿನಿಂದ ಒಪ್ಪಂದಪಟ್ಟ ಎಲ್ಲರಿಗೆ ಸಹಕಾರ ನೀಡಿದ್ದಾರೆ, ಜೊತೆಗೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇವತ್ತು ಹಾಗೆ ಭೂಮಿಪುತ್ರ ಬಳಗದ ರೇಣುಕಣ್ಣ ಅಧ್ಯಕ್ಷರು ಬಂದಿದ್ದಾರೆ, ಅವರು ಸ್ವಾಗತವನ್ನು ಎಲ್ಲರಿಗೂ ಕೂಡ ಒಟ್ಟಾರೆಯಾಗಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾಫಿ ಬೆಳೆಗಾರರ ಸಂಘದ ಬೇಲೂರು ತಾಲೂಕು ಅಧ್ಯಕ್ಷರಂತ ಶ್ರೀಯುತ ಅಬ್ದುಲ್ ಕುಮಾರಣ್ಣ ಅವರು ಮಾತನಾಡಬೇಕಿದ್ದೇನೆ. ಆತ್ಮೀಯ ಬೆಳೆಗಾರರ ಮಿತ್ರರೇ ಮತ್ತು ರೈತರೇ, ಏನು ಇವತ್ತು ಕಾಫಿ ಬೆಳೆಗಾರರ ಮತ್ತು ತಾಲೂಕಿನ ರೈತರ ಒಂದು ಪ್ರಮುಖ ಸಮಸ್ಯೆ, ಬಹುಶಃ 6-7 ವರ್ಷದಿಂದ ನಾವು ಹಲವಾರು ಸಂಘಟನೆಗಳೊಂದಿಗೆ ಕಾಡಾನೆ ಸಮಸ್ಯೆಗೆ ಪರಿಹಾರವಾಗಿ ಏನು ರಸ್ತೆ ತಡೆ ಇರ್ಬೋದು, ಬಂದರಂತ ಎಲ್ಲ ಕರೆಗಳನ್ನು ಮಾಡಿದ್ರು ಕೂಡ ಈ ಒಂದು ಸರ್ಕಾರ ಬಹಳ ನಿರ್ಲಕ್ಷ್ಯ ತಾಳಿದೆ. ಇದನ್ನ ಮನಗಂಡು ಇವತ್ತು ಏನು ಈ ನಾಡಿನ ನೆಲ ಜಲದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿದ್ದ ದಿವಂಗತ ಮುತ್ತಪ್ಪರವರ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರ ಪರವಾಗಿ ಇವತ್ತು ಜೈ ಕರ್ನಾಟಕ ಸಂಘದವರು ನಮ್ಮ ಕಾಫಿ ಬೆಳೆಗಾರರ ಮತ್ತು ರೈತರ ಕಲೆಗೆ ಹೋಗೊಟ್ಟು ಇವತ್ತು ಚಳುವಳಿಗೆ ಇಳಿದಿರೋದು ಬಹುಶಃ ನಮಗೆ ಕಾಡಾನೆಗೆ ನಮಗೆ 100ನೇ ಫಲ ಬಂದಿದೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಈ ಒಂದು ಕಾರ್ಯಕ್ಕೆ ರಾಜ್ಯ ಅಧ್ಯಕ್ಷರಾದ ಮಾನ್ಯ BH ಜಗದೀಶ್ ರಾವ್ ಕೂಡ ಆಗಮಿಸಿರೋದು ನಮ್ಮೆಲ್ಲರ ಒಂದು ಬಲಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸುತ್ತಾ, ವಿಶೇಷವಾಗಿ ಮತ್ತೆ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ರಾಮಚಂದ್ರ ಅವರು ಕೂಡ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ
ನಮ್ಮ ತಾಲೂಕಿನ ಅಧ್ಯಕ್ಷರು ರಾಜೂರವರು, ಜಿಲ್ಲಾಧ್ಯಕ್ಷರಾದ MKR ಸೋಮೇಶ್ವರವರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜಿಲ್ಲೆಯ ಹೋಬಳಿ ಸಂಘಟನೆಯ ಜಯ ಕರ್ನಾಟಕ ಸಂಘ ಎಲ್ಲ ಪದಾಧಿಕಾರಿಗಳೇ ಗೌರವವನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ತಾಲೂಕಿನ ರೈತ ಸಂಘ ಬಹುಶಃ ನಮ್ಮ ಎಲ್ಲ ಚಳವಳಿಗಳಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರೈತ ಸಂಘದ ಸ್ವಾಮಿಗೌಡರು ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತಾ, ನಮ್ಮ ಭೋಗಮಲ್ಲೇಶ್ವರ ಅವರು ತಾಲೂಕು ಅಧ್ಯಕ್ಷರು ಅವರು ಕೂಡ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಕಾಫಿ ಬೆಳೆಗಾರರು ಮತ್ತು ರೈತರ ಪರವಾಗಿ ಹೋರಾಟವನ್ನ ಮಾಡುತ್ತಿದ್ದಾರೆ. ನಮ್ಮ ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ರೇಣುಕಾನಂದ ಅವರು ಮತ್ತು ಎಲ್ಲ ಬೆಳೆಗಾರರು, ವಿಶೇಷವಾಗಿ ಇವತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಮತ್ತು ರೈತರು ಯಾರಿಗಾರು ಈ ಚಳುವಳಿ ಸಂಘಟನೆ ಈ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಏನಾದ್ರೂ ತೊಂದರೆ ಆಗಿದ್ರೆ ಅದಕ್ಕೆ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀವಿ. ಯಾಕಂತ ಹೇಳಿದ್ರೆ ಮೊನ್ನೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ಸರ್, ಬಹುಶಃ ಒಂದು ತಿಂಗಳಿಂದ 2 ದಿವಸ ನಾವು ರಸ್ತೆ ತಡೆ ಮಾಡಿದ್ದೀವಿ ಸರ್. ಆದ್ರೂ ಈ ಒಂದು ಘನ ಸರ್ಕಾರ ನಮ್ಮ ಕೂಗು ಕೇಳಿಲ್ಲ. ನಿನ್ನೆ ಕೂಡ ನಮ್ಮ ಅರಣ್ಯ ಇಲಾಖೆಯವರು ಕೂಡ ಬಹಳ ವಿಶೇಷವಾಗಿ ETF ಹುಡುಗರು, ತಾವು ಎಷ್ಟೋ ಜನ ನಿನ್ನೆ ನೋಡಿರ್ಬೋದು ಮೀಡಿಯಾಗಳಲ್ಲಿ ಬಂದಿದೆ, ಅವರು ಕೂಡ ಪ್ರಾಣ ಭಯದಿಂದ ಜೀಪು ನಿನ್ನೆ ಕೂದಲಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಪ್ರಾಣ ಅಂದ್ರೆ ಎಲ್ಲರದ್ದು ಒಂದೇ, ಅದು ಅರಣ್ಯ ಇಲಾಖೆಯವ್ರಿಗಿರ್ಬೋದು, ರೈತರಿರ್ಬೋದು, ಬೆಳೆಗಾರರಿರ್ಬೋದು. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ, ಕಾಡಾನೆಗಳಿಂದ ಶಾಶ್ವತವಾಗಿ ಕಾಡಾನೆಗಳನ್ನ ಕಾಡಿಗಟ್ಟಬೇಕು. ನಮ್ಮ ಮೊನ್ನೆ ಕೂಡ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಶಾಸಕರು ಕೂಡ ಇದ್ರು. ನಾನು ವಿರೋಧ ಮಾಡಿದೆ, ದಯಮಾಡಿ ಏನು ನೀವು ರೇಡಿಯೋ ಕಾಲರ್ ಅಳವಡಿಸೋದಾದ್ರೆ ಕಾಲರ್ ಅಳವಡಿಸೋದೇ ಬೇಡ, ದಯಮಾಡಿ ಆನೆಗಳನ್ನ ವಾಪಸ್ ಕರ್ಕೊಂಡು ಹೋಗಿ, ಇಲ್ಲ ಅಂತಂದ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ 2-2.5 ಸಾವಿರ ಜಾಗ ಇದೆ ಸರ್, ಅಲ್ಲಿ ನೀರಿದೆ, ಆಹಾರ ಕೂಡ ಇದೆ, ಬಿದಿರು ಮತ್ತೊಂದು ಬೆಳೆಗಳು, ಬೈನೆ ಸೊಪ್ಪು ಎಲ್ಲ ಇದೆ. ಇವ್ರಿಗೆ ಅಲ್ಲಿ ಕಾಡಿಗಟ್ಟಿ ಎಲ್ಲಿ ಅರ್ಥಲ್ಲ. ಈ ತೋಟದಿಂದ ಈ ತೋಟದ ಖರೀದಿ ಮಾಡಿದ್ರೆ ಪಕ್ಕದ ತೋಟ ಕಟ್ಟೋದು. ನಿನ್ನೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಬೆಕ್ಕೋಡ್ ಲಿಂಗಾಪುರ ಎಸ್ಟೇಟ್ ಅಂತ ಒಂದು ತೋಟದಲ್ಲಿ ಬಹುಶಃ 4ರಿಂದ 5 ಜನ ಮಹಿಳೆಯರು ಸೇರಿದಂತೆ 5 ಜನ ಕಾರ್ಮಿಕರಿಗೆ ಅವರು ಕೂಡ ಆಲೂರು ಮಾರ್ಗವಾಗಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ನಂತರ ಹೇಮಾವತಿ ಪ್ರತಿಮೆ ಬಳಿ ನಿರಂತರ ಸರಣಿ ಪ್ರತಿಭಟನೆ ಮುಂದುವರಿಯುತ್ತೆ. ದಯಮಾಡಿ ಏನೇ ಕಾಫಿ ಕೊಯ್ಲು ಇರ್ಬೋದು, ಭತ್ತದ ಕೊಯ್ಲು ಇರ್ಬೋದು, ದಯಮಾಡಿ ಒಂದು 3-4 ದಿವಸ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆಯೊಂದಿಗೆ ಸೇರಿ ಒಂದು ಚಳುವಳಿಗೆ ಒಂದು ಉಗ್ರ ರೂಪವನ್ನು ಕೊಟ್ಟು ಇದರಿಂದ ಶಾಶ್ವತ ಪರಿಹಾರವನ್ನ ನಾವೆಲ್ಲ ಕಂಡುಕೊಳ್ಳಬೇಕಾಗಿದೆ. ಹಾಗಾಗಿ ದಯಮಾಡಿ ಎಲ್ಲ ರೈತ ಬಾಂಧವರು, ಬೆಳೆಗಾರರು ನಾವು ಜಯ ಕರ್ನಾಟಕ ಸಂಘಟನೆಯೊಂದಿಗೆ 2-3 ದಿವಸ ಅವರಿಗೆ ಸಮಯವನ್ನು ಕೊಟ್ಟು ನಮ್ಮ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ನಮಸ್ಕಾರ. ಇಲ್ಲಿವರೆಗೂ ಮಾತನಾಡಿದಂತಹ ಅಭಿಪ್ರಾಯ ಕುಮಾರ್ ಅವರಿಗೆ ವಂದನೆಗಳು. ಈಗ ಸಭೆಯಲ್ಲಿ ನಮ್ಮ ಜಯ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಜಗದೀಶ್ ಅವರು ಮಾತಾಡತಕ್ಕಂಥ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಬಿಕ್ಕೋಡಿನ ಎಲ್ಲ ಬಂಧುಗಳೇ, ವಿಶೇಷವಾಗಿ ಈ ದಿನ ನಾವು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನಾಚರಣೆಗೆ ರೈತ ಸಂಘಟನೆಗಳು, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸ್ಥಳೀಯವಾಗಿರ್ತಕ್ಕಂಥ ಹಲವಾರು ಸಂಘಟನೆಗಳು ಇವತ್ತು ನಮ್ಮೊಟ್ಟಿಗೆ ಬಹಳ ಒಂದು ಕೈ ಜೋಡಿಸಿದ್ದಾರೆ. ಸ್ಥಳೀಯವಾಗಿ ನಿರಂತರವಾಗಿ ಆನೆ ಅವಳಿಗೆ ತತ್ತರಿಸಿರ್ತಕ್ಕಂಥ ಜನ ನಮ್ಮೊಟ್ಟಿಗೆ ಇಲ್ಲ. ಈ ಕಾಡಾನೆಗಳನ್ನ ನಿಯಂತ್ರಿಸಬೇಕು ಅಂತಂದ್ರೆ ಒಂದು ಸಮೂಹ ಬೇಕು. ಹೋರಾಟ ಅಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಹೋರಾಟದ ಸಾಗಕ್ಕೆ ಸಾವಿರ ನದಿಗಳು ನನಗೆ ಹಲವಾರು ಸಂಘಟನೆಗಳು, ಹಲವಾರು ಸಂಘ ಸಂಸ್ಥೆಗಳು ಸೇರಿದಾಗ ಒಂದು ಶಕ್ತಿ ಆಗುತ್ತೆ. ಆ ಶಕ್ತಿ ಸರ್ಕಾರವನ್ನ, ಜಿಲ್ಲಾಡಳಿತವನ್ನ ಕಣ್ತರಿಸುವಂತ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿ ನಾನು ಕಳೆದ 12 ವರ್ಷದಿಂದ ಆಲೂರಿನಿಂದ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮಾಡಿ ಮನವಿಯನ್ನು ಸಲ್ಲಿಸಿದ್ದೆ. ಆ ಪಾದಯಾತ್ರೆ ಅಥವಾ ಮನವಿಯನ್ನು ಕೊಟ್ಟಾಗ ಆನೆಗಳನ್ನು ಹಿಡಿದು ಬೇರೆ ಕಡೆ ಕಳಿಸುವಂಥದ್ದು, ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಅಥವಾ ತಕ್ಷಣಕ್ಕೆ ಏನು ಪರಿಹಾರ ಕಂಡುಕೋಬೇಕು ಅದನ್ನು ಮಾತ್ರ ಕಾಣ್ತಾರೆ ಹೊರತು ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕುವುದರಲ್ಲಿ ಯಾವುದೇ ಸರ್ಕಾರಗಳಿರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ ಅಥವಾ JDS ಇರಲಿ, ಯಾವುದೇ ಸರ್ಕಾರಗಳು ಬಂದರೂ 4 ದಶಕಗಳಿಂದ ನಿರಂತರವಾಗಿ ಈ ಆನೆಯ ಉಪಟಳವನ್ನು ನಿಯಂತ್ರಣ ಮಾಡಲಿಕ್ಕೆ ವಿಫಲರಾಗ್ತಾ
5 ವರ್ಷದ ಒಂದ್ಸಲಿ ನಮ್ಮ ಜನಪ್ರತಿನಿಧಿಗಳು ಕೆಲವರು ಮುಂದುವರಿತಾರೆ, ಕೆಲವರು ಬದಲಾಗ್ತಾರೆ. ಆದ್ರೆ ಬಂದಂತವರೆಲ್ಲರಿಗೂ ಸಹ ಮನವಿ ಕೊಡ್ತಾ ಇದ್ದೇವೆ, ಹಲವಾರು ಜನಕ್ಕೆ ಪರಿಪರಿಯಾಗಿ ಅಂಗರಾಜಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ರೈತರ ಅಥವಾ ಕಾಫಿ ಬೆಳೆಗಾರರ ಸ್ಥಳೀಯ ಸಮಸ್ಯೆ ಏನಪ್ಪಾ ಅಂತ ಈ ಆನೆ ಹಾವಳಿ ಇದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ಒಂದು ದೀರ್ಘ ಮುಂದಾಲೋಚನೆ ಇಟ್ಕೊಂಡು ಮಾಡಿ ಅಂತಂದ್ರೆ ಸದ್ಯಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ ಹೊರತು ಶಾಶ್ವತದ ಪರಿಹಾರವನ್ನ ಕಂಡುಕೊಳ್ಳುವಂತ ಮನಸ್ಸು ಇವತ್ತು ಬಹಳ ಕಡಿಮೆ. ಇವತ್ತು 3 ಜನ ಶಾಸಕರಿಗೆ ಬೆಳಗ್ಗೆ ಮಾತನಾಡಿದ್ರು, ಇಲ್ಲ ನಾವು ಚುಕ್ಕಿಗೂಡದಲ್ಲಿ ಪ್ರಶ್ನೆ ಕೇಳಿ ಈಗಾಗಲೇ ಮಾತನಾಡ್ತೀವಿ ಅಧ್ಯಕ್ಷರೇ, ನಿಮ್ ಸಂಘದವರಿಗೆ ಈಗಾಗಲೇ ನಮಗೆಲ್ಲ ಬಂದು ಭೇಟಿ ಮಾಡಿದರೆ ಮನವಿಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಸದನ ಪ್ರಾರಂಭವಾದ ತಕ್ಷಣ ನಾವು ಮಾತನಾಡ್ತೀವಿ ಅಂತ ಹೇಳಿದ್ರು. ಕುವೆಂಪು ಅವರು ಮಾತನ್ನ ನೆನಪಿಸ್ಕೋಬೇಕಾಗಿದೆ ಸಂದರ್ಭದಲ್ಲಿ. ಕರಿಯರದು ಬಿಳಿಯರದು ಸಾಮ್ರಾಜ್ಯವಾಗಂ ಸುಲಿಗೆ ಮಾತ್ರ ರೈತರಿಗೆ ಅಂತ ಅವರು ಮಾತನ್ನ ಹೇಳಿದ್ರು. ಏನು ಕರಿಯರದು ಬಿಳಿಯರದು ಸಾಮ್ರಾಜ್ಯವಾಗಂ ಸುಲಿಗೆ ಮಾತ್ರ ರೈತರಿಗೆ ಅಂತ. ಅಂದ್ರೆ ಹಿಂದೆ ನಮ್ಮ ಬ್ರಿಟಿಷ್ನವರು ಆಡಳಿತ ಮಾಡ್ತಿದ್ರು, ಅಂದ್ರೆ ಅವರು ಬಿಳಿಯರು. ಇವತ್ತು ನಮ್ಮವರೇ ನಮ್ಮ ಜನಪ್ರತಿನಿಧಿಗಳು ಒಂದು ದಿನ ಧರಣಿ ಸದನದಲ್ಲಿ ಬಾವಿ ಕೂತು ಇದಕ್ಕೆ ಅರಣ್ಯ ಮಂತ್ರಿಗಳು ಒಂದು ಸರ್ಕಾರ ಇವತ್ತು ಏನಾದ್ರು ತೀರ್ಮಾನ ಮಾಡಲೇಬೇಕು ಅಂತ ಹೇಳಿ ಇವತ್ತು ಯಾವುದೇವರೆಗೂ ಅವರು ಧರಣಿ ಮಾಡಿದ್ರು ಅಲ್ಲಿವರೆಗೂ ಇದಕ್ಕೆ ಪರಿಹಾರ ಸಿಗೋದಿಲ್ಲ. ಈ ನಾಡು, ಈ ಜಿಲ್ಲೆ ಹಾಸನ ಜಿಲ್ಲೆ ಇಬ್ಬಿಬ್ರು ಮುಖ್ಯಮಂತ್ರಿಗಳನ್ನ ಕೊಟ್ಟಂತಹ ಜಿಲ್ಲೆ, ಪ್ರಧಾನಮಂತ್ರಿಗಳನ್ನ ಕೊಟ್ಟಂತಹ ಜಿಲ್ಲೆ, ಅನೇಕ ಮಂತ್ರಿಗಳನ್ನ ಕೊಟ್ಟಂತಹ ಜಿಲ್ಲೆ. ನಮ್ಮ ಜಿಲ್ಲೆಯ ರೈತರು ಜನರು ಇವತ್ತು ಬಡಪಾಯಿಗಳು ನೋವು ಅನಿಸ್ತಿದ್ದಾರೆ, ನೂರಾರು ಜನ ಸತ್ತಿದ್ದಾರೆ, ಸುಮಾರು 450 ಜನರು ಹೆಚ್ಚು ಅಂಗವಿಕಲರಾಗಿದ್ದಾರೆ, ದಾಳಿಗೊಳಗಾಗಿದ್ದಾರೆ, ಎಷ್ಟು ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಇದ್ರ ಬಗ್ಗೆ ದಯವಿಟ್ಟು ಗಂಭೀರವಾಗಿ ಇವತ್ತು ಏನಾದರೂ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲೇಬೇಕು ಅಂತ ಹೇಳಿ ಜಯಕರ್ನಾಟಕ ಸಂಘಟನೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಟ್ಟು ಅಲ್ಲೇ ಧರಣಿ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಸೋಮೇಶ್ ಅವರು, ಈ ತಾಲೂಕಿನ ಅಧ್ಯಕ್ಷರಾದ ರಾಜಣ್ಣ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು, ಪಕ್ಕದ ತಾಲೂಕಿನ ಅಧ್ಯಕ್ಷರು, ಬಿಟ್ಕೋಡಿನ ಎಳೆಯರು, ರಜಾಕ್ ಎಲ್ಲ ಸ್ನೇಹಿತರು ಸೇರಿಕೊಂಡು ನಮ್ಮ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರು, ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಅಂತಂದಾಗ ಈ ಹೋರಾಟ ತಾರ್ಕಿಕ ಅಂತ ಕಾಣಬೇಕು ಅಂತ ಹೇಳಿ ಮಾಡಿದ್ರು. ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ದಯವಿಟ್ಟು ನಮಗೆ ಈ ವಿಚಾರದಲ್ಲಿ ಸಹಕಾರ ಕೊಡ್ಬೇಕು. ಯಾಕೆಂತಂದ್ರೆ ಇದು ರಾಜ್ಯಾಧ್ಯಕ್ಷರ ಮನೆಯ ಕೆಲಸ ಅಲ್ಲ, ಇಲ್ಲಿನ ಸ್ಥಳೀಯ ರೈತರ ಕೆಲಸ, ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳ ಮನೆ ಕೆಲಸ ಅಲ್ಲ, ಇದು ಸ್ಥಳೀಯ ರೈತರ ಬದುಕಿನ ಪ್ರಶ್ನೆ. ಭಯಭೀತಿಯಿಂದ ಕೂಲಿ ಕಾರ್ಮಿಕರು ಇವತ್ತು ಬದುಕನ್ನು ಕಟ್ಟಿಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಈ ಹಿಂದೆ ಹಲವಾರು ನಿದರ್ಶನಗಳು, ರೈತರಿಗೋಸ್ಕರ ಶಾಸಕಾರಿಂದ ಬಾಲಿಗೆ, ರೈತಾರಿಗ ಬಾಲಿಗೆ ಅಂತ ಹೇಳಿ ಈ ಒಂದು ವಿಚಾರವನ್ನು ಎತ್ತಿಕೊಂಡು ಮದ್ದೂರಿನ ಶಿವಪುರ ಸತ್ಯಾಗ್ರಹ ಸೌಧದಿಂದ ರಾಜಭವನದವರೆಗೂ ಪಾದಯಾತ್ರೆಯನ್ನ ಮಾಡಿದ್ದೆ. 3 ಕಿಲೋಮೀಟರ್ 4 ದಿನಗಳ ಕಾಲ. ಅವತ್ತು ಸಹ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಜಯ ಕರ್ನಾಟಕ ಸಂಘಟನೆ ಮಾಡ್ತದೆ. ಉತ್ತಮಪುರವರು ನಮ್ಮ ಇಲ್ಲ ಅಂತಂದ್ರು, ಅವರು ಕಟ್ಟಿಕೊಟ್ಟಂತ ಸಂಘಟನೆ ಜೀವಂತವಾಗಿ ರಾಜ್ಯದ ಉದ್ದಗಲಕ್ಕೂ ಇವತ್ತು ನಾಡಿನ ನೆಲ, ಜಲ, ಭಾಷೆ, ರೈತರ ಪರವಾಗಿ ಇವತ್ತು ಕಾಳಜಿಯನ್ನು ತೋರುವಂತ ಸಂಘಟನೆಯಾಗಿದೆ. ಹಾಗಾಗಿ ಕಳೆದ ಸರ್ಕಾರದಲ್ಲೂ ಅಷ್ಟೇ ನಮ್ಮ ಪೊಲೀಸ್ ಇಲಾಖೆಯ ಅನೇಕ ಬಂಧುಗಳಿದ್ದಾರೆ. IPS ಮಾಡಿರ್ತಕ್ಕಂಥ SP ರ್ಯಾಂಕ್ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅವರಿಗೆ ಆರೋಗ್ಯ ವಿಮೆ ಮಾಡಿದ್ರು, ಗುಂಪು ವಿಮೆ ಅಂತ ಹೇಳಿ. ಅವ್ರಿಗೆ 20 ಲಕ್ಷ ರೂಪಾಯಿದ ಅವರ ಕುಟುಂಬಕ್ಕೆ ಒಂದು ಗುಂಪು ವಿಮೆ ಮಾಡಿದ್ರು. ನಾನು ಮೊದಲು ಹೋಗಿ ಗೃಹ ಮಂತ್ರಿಗಳ ಆರೋಗ್ಯ ಕಾಂಗ್ರೆಸ್ ಕೇಳಿದೆ, ಅಲ್ಲ ಸರ್, ರಸ್ತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ನಮ್ಮ ಇವರು ಪೊಲೀಸ್ ಕಾನ್ಸ್ಟೇಬಲ್ ಸಮಸ್ಯೆಗಳು ಬಂದಾಗ ತಲೆ ಕೊಡ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ಗಳು, ಸರ್ಕಾರಿ ಇನ್ಸ್ಪೆಕ್ಟರ್ಗಳು, ಅವರಿಗೆ ನೀವು ರೈತರಿಗೆ ಕೊಡೋದು ಬಿಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಕೊಟ್ಟಿದ್ರಲ್ಲಿ ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳಿ ಪತ್ರಿಕಾ ವರದಿಯನ್ನು ಮುಂದೆ ಇಟ್ಟುಕೊಂಡಾಗ ಇಲ್ಲ ನನಗೆ ಗೊತ್ತಿಲ್ಲ, ತಕ್ಷಣ ಇದೆ ಮಾಡ್ತೇನೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 97,000 ಪೊಲೀಸ್ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಗುಂಪು ವಿಮೆಯನ್ನ ಮಾಡಿ ಜಯ ಕರ್ನಾಟಕ ಅಧ್ಯಕ್ಷ ತಗೊಳ್ಳಿ ಪತ್ರ ಅಂತ ಹೇಳಿ ಪೊಲೀಸ್ ಇಲಾಖೆ ನಮಗೆ ಕಳಿಸಿಕೊಟ್ರು. ಇವತ್ತು ಹೆಚ್ಚು ಕಮ್ಮಿ 1 ಲಕ್ಷ ಪೊಲೀಸ್ ಕುಟುಂಬ 20 ಲಕ್ಷ ಗುಂಪು ವಿಮೆಯನ್ನ ಪಡ್ಕೊಂಡಂತ ಈ ಬಂದಂತ ಸರ್ಕಾರ ಇವತ್ತು 50 ಲಕ್ಷಕ್ಕೆ ಏರಿಸಿದೆ. ಜಯ ಕರ್ನಾಟಕದ ಹೋರಾಟ ಅಂತಂದ್ರೆ ಅದು ತಾರ್ಕಿಕ ಅಂತಿಮವರೆಗೂ ಹೋರಾಟ ಮಾಡ್ತಕ್ಕಂಥದ್ದು ಜಯ ಕರ್ನಾಟಕ ಉದ್ದೇಶ. ಎಲ್ಲ ಒಂದಿನ ಫೋಟೋಗೋ ಪೇಪರ್ಗೋ ಸುದ್ದಿ ಮಾಡ್ತಕ್ಕಂಥದ್ದು ಜಯ ಕರ್ನಾಟಕ ಸಂಘಟನೆ ಉದ್ದೇಶ ಅಲ್ಲ. ಸ್ಥಳೀಯ ಬಂಧುಗಳೇನು ಹೌದು 2 ಬಾರಿ ಇಲ್ಲಿ ರಸ್ತೆ ತಡೆ ಮಾಡೋದು ನಮ್ಮ ಅಹವಾಲನ್ನು ಹೇಳ್ತಾ ಇದ್ದೀವಿ. ಅದು ನರಿಗೂಗು ಗಿರಿಗೆ ಅಂತ ಹೇಳಿ ಇವತ್ತು ಎಲ್ಲರೂ ಸೇರಿದಾಗ ಅಲ್ಲಿ ಹೋಗಿ ಜಿಲ್ಲಾಡಳಿತ ಗಮನ ಸೆಳೆದು ಇವತ್ತು ರಾಜ್ಯ ಸರ್ಕಾರದ ಈ ಕಡೆ ತಿರುಗಿ ನೋಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಹಾಗಾಗಿ ದಯಮಾಡಿ ಎಲ್ಲರೂ ಸಹ ಶಾಂತ ರೀತಿಯಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ತೊಂದರೆಗಳಾಗದಂತೆ ನಮ್ಮ ಸಂವಿಧಾನದ ಕಾನೂನು ಚೌಕಟ್ಟಿನ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಂದ ನಮ್ಮ ಈ ಒಂದು ಮೆರವಣಿಗೆಯನ್ನ ಮುಂದುವರಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲಿ ಸಹಕಾರ ಕೊಟ್ಟಂತಹ ಬಿಟ್ಕೋಡಿನ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ಬಿಟ್ಕೋಡಿನ ನಮ್ಮ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ವಿಶೇಷವಾದಂತಹ ಧನ್ಯವಾದಗಳು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೂಡ
ಹೆಸರಲ್ಲಿ ಇಲ್ಲಿ ಏನು ನಡೀತಾ ಇದೆ ಆನೆ ಮಾನವ ಸಂಘರ್ಷ, ಅಲ್ಲಿ ಮುಖ್ಯಮಂತ್ರಿಗಳು ಬರಬೇಕು ಅಂತ ಹೇಳಿ ತಿಳಿದಿದ್ದೀವಿ. ಖಂಡಿತವಾಗ್ಲೂ ಬರ್ತಾರೆ. ಅಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಿಮಗೆ ಹೇಳ್ತಾ, ಈ ಯಾವುದೇ ಕಾರಣಕ್ಕೂ ಈ ಸುಮ್ಮನೆ ನಾವು ಈಗ ಪಾಪ ಜೈ ಕರ್ನಾಟಕ ಸಂಘಟನೆ ಅವರು ಇವತ್ತು ಅವರ ಕಾಳಜಿಗೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗುತ್ತೆ, ಹರ್ಷ ವ್ಯಕ್ತಪಡಿಸಬೇಕಾಗುತ್ತೆ. ಇವತ್ತು ಹುಡುಗರು ಭಾರಿ ಶ್ರಮ ಪಟ್ಟು ಈ ರಾಜಣ್ಣ ಇವರೆಲ್ಲ ಪಟ್ಟಣದ ವಾಸಿಗಳು, ಇವರಿಗೆ ಆನೆ ಬಾಧಿತವಾದಂತಹ ವ್ಯಕ್ತಿಗಳಲ್ಲ ಇವರು. ಆದರೂ ಕೂಡ ನಮ್ಮ ಸಂಕಷ್ಟವನ್ನು ಅವರು ಅರಿತುಕೊಂಡು ಇವತ್ತು ಈ ರಾಜಣ್ಣ ಮತ್ತು ನಮ್ಮ MKR ಸೋಮೇಶ್ ಅವರೆಲ್ಲ ಇವತ್ತು ಜೈ ಕರ್ನಾಟಕ ಸಂಘಟನೆ ಪ್ರಮುಖವಾಗಿ ಅವರು ರಾಜ್ಯಾಧ್ಯಕ್ಷರು ಬೆಂಗಳೂರಿನಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅವರ ಕಾಳಜಿಗೆ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಮತ್ತೆ ಈ ಆನೆ ಮಾನವ ಸಂಘರ್ಷ ಇದು ಬೃಹದಾಕಾರವಾಗಿ ಬೆಳೀತಾ ಇದೆ. ಕಾನೂನು ಹೆಂಗಿದೆ ಅಂತಂದ್ರೆ ಇವತ್ತು ಬಿಕ್ಕೋಡಲ್ಲಿ 2 ಆನೆನ ಇವತ್ತೇನಾದ್ರೂ ಹಿಡಿದ್ರೆ ಮುಂದಿನ ತಿಂಗಳವರೆಗೂ ಆನೆ ಹಿಡಿಯಂಗಿಲ್ಲ ಸರ್. ಸರ್ಕಾರದ ಕಾನೂನು ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಇವತ್ತು 2 ಆನೆನ ಇಲ್ಲಿ ಹಿಡಿದ್ರೆ ಇನ್ನು 1 ತಿಂಗಳು ಇಲ್ಲಿ 100 ಜನ ಸತ್ರು ಆನೆ ಹಿಡಿಯಂಗಿಲ್ಲ. ಈ ತರದ ಕಾನೂನುಗಳು ಅಪಾಯಕಾರಿ ಅಥವಾ ಮನುಷ್ಯ ವಿರೋಧಿ ಅಥವಾ ಜನ ವಿರೋಧಿ ಕಾನೂನುಗಳನ್ನ ಈ ಸರ್ಕಾರದವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಿ ಏನಾದರೂ ಮಾಡಿ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕಾಣಿಸ್ಬೇಕು. ಮತ್ತೆ ಇವ್ರು ಹೇಳಿದ್ರು ಹೇಳ್ಕೊಂಡು ಆನೆಯಲ್ಲೇ ಓಡಿಸ್ಲಿ ಅಂತ ಮುಖ್ಯಮಂತ್ರಿ ಕೇಳ್ತಾರೆ ಅನ್ನೋದಾದ್ರೆ ಇದು ಬಹಳ ಉಡಾಫೆ ಆಗ್ತದೆ, ಮತ್ತೆ ಇದು ರೈತ ವಿರೋಧಿ ಆಗುತ್ತೆ. ಈ ತರದ ಹೇಳಿಕೆಗಳು ಸಲ್ಲದು. ಯಾವುದೇ ಒಬ್ಬ ನೆನ್ನೆ ನಾನು ನೋಡ್ತೀನಿ ಅರಣ್ಯ ಇಲಾಖೆಯವ್ರನ್ನ ಅಟ್ಟಾಡಿಸ್ತಾ ಇದೆ. ಅರಣ್ಯ ಇಲಾಖೆಯವರು ಅವರ ಮನುಷ್ಯ, ಅವರು ಬದುಕಬೇಕಲ್ವಾ? ಈಗ ಸುಮ್ಮನೆ ಅಧಿಕಾರಿಗಳಿಗೂ ನಮಗೂ ತಿಕ್ಕಾಟ ನಡೀತಾ ಇದೆ. ನಾವು ಇನ್ನು ಮುಂದೆ ನಾವು ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಈ ಜಿಲ್ಲೆಗೆ ಯಾರಾದರೂ ರಾಜಕಾರಣಿಗಳು, ಮಂತ್ರಿ, ಮುಖ್ಯಮಂತ್ರಿ ಯಾವನಾದ್ರೂ ಬಂದ್ರೆ ಮಕ್ಕಳ ನಿಮ್ಮನ್ನ ಅಡ್ಡಾಡ್ತೀವಿ ಅಂತಕ್ಕಂಥ ಗಟ್ಟಿ ನಿರ್ಧಾರವನ್ನು ತಗೋಬೇಕಾಗುತ್ತೆ. ನಾವು ಆ ಗಟ್ಟಿಯಾದ ನಿರ್ಧಾರವನ್ನು ತಗೊಳ್ಳಿಲ್ಲ ಅಂತಂದ್ರೆ ನಾವು ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಈಗಾಗಲೇ 1650 ಬಾಧಿತರು ರೈತರು, ಏನು ಹಾನಿಗೊಳಗಾದಂತ ರೈತರು 1650 ಜನ ಅರಣ್ಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಕಾಯ್ತಾ ಕೂತಿದ್ದಾರೆ. 1650 ಜನ ರೈತರು ಬಾಧಿತರಾಗಿದ್ದಾರೆ ಅಂತಂದ್ರೆ ಒಂದು ತಾಲೂಕಲ್ಲಿ ಇನ್ನು ಎಷ್ಟು ಇದರ ತೀವ್ರತೆ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಾಗಿ ಹೋರಾಟವನ್ನು ನಾವೆಲ್ಲರೂ ಕೂಡಿ ಸಂಘಟಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ರೈತ ಸಂಘ ಸದಾ ರೈತರ ಜೊತೆಗೆ, ಕಾಫಿ ಬೆಳೆಗಾರರ ಜೊತೆಗೆ, ನಿಮ್ಮೆಲ್ಲ ಹೋರಾಟಗಾರರ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶ ಆಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಇಲ್ಲ, ದಯಮಾಡಿ ಇದನ್ನ ಶಾಸಕರಿಗೆ ಗಮನ ತಂದಿದ್ವಿ, ಎಲ್ಲಾ ಶಾಸಕರಿಗೂ ತಂದಿದ್ವಿ, ಹಾಸನ ಜಿಲ್ಲೆ ಶಾಸಕರಿಗೆ ತಂದಿದ್ವಿ. ವಿಧಾನಸಭೆ ಒಳಗೆ ಚರ್ಚೆ ಆಗಬೇಕು. ದಯಮಾಡಿ ಈ ಕಾರ್ಯಕ್ರಮಕ್ಕೆ ರೈತ ಸಂಘ ಆಗ್ಬೋದು, ಕಾಫಿ ಬೆಳೆಗಾರ ಸಂಘ ಆಗ್ಬೋದು, ಕೂಲಿ ಕಾರ್ಮಿಕ ಆಗ್ಬೋದು, ದಲಿತ ಸಂಘರ್ಷ ಸಮಿತಿ ಆಗ್ಬೋದು, ಎಲ್ಲರೂ ಸಹ ಸಹಕಾರದೊಂದಿಗೆ ನಾವೀಗ ಆಲೂರು ಮಾರ್ಗವಾಗಿ ಹಾಸನ ತಲುಪಿ ಹಾಸನ ಹೇಮಾವತಿ ಪ್ರತಿಮೆ ಹತ್ರ 5 ದಿನಗಳ ಕಾಲ ಸತ್ಯಾಗ್ರಹ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತರ ಮುಖಂಡರಾಗ್ಬೋದು, ಕಾಫಿ ಬೆಳೆಗಾರರಾಗ್ಬೋದು, ಎಲ್ಲ ದಲಿತ ಸಂಘರ್ಷ ಸಮಿತಿ ಆಗ್ಬೋದು, ಎಲ್ಲ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀವಿ. ನಮ್ಮ ರೈತ ಬಾಂಧವರಿಗೆ ವಿನಂತಿ, ಇಲ್ಲಿವರೆಗೂ ಎಲ್ಲ ಪೂರ್ತಿ ಸುಸಜ್ಜಿತವಾಗಿ ಎಲ್ಲ ವಿಚಾರನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂತ ಜಗದೀಶ್ ಅಣ್ಣವರು ಹಾಗೂ ಸ್ವಾಮಿಗೌಡರು ಹಾಗೂ ರೇಣುಕಣ್ಣವರು ಹಾಗೂ ಎಲ್ಲ ಮುಖಂಡರು ಬಹಳ ಸವಿಸ್ತರವಾಗಿ ತಿಳಿಸಿದ್ದಾರೆ. ಇದನ್ನೇ ನಾವು ಬೇರೆ ಬೇರೆ ಮಾತಾಡ್ತಾ ಹೋದ್ರೆ ಟೈಮು ತುಂಬಾ ಹೋಗ್ತಾ ಇದೆ. ಹಾಗಾಗಿ ಕೆಲವರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ, ಕ್ಷಮಿಸಬೇಕು. ಇದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಇಲ್ಲಿವರೆಗೂ ಮಾತಾಡಿದ್ದಕ್ಕೆ ಜೊತೆಗೆ ಇಲ್ಲಿ ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತೇವೆ, ಅಲ್ಲಿ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ. ಈಗ ಸಭೆಯಿಲ್ಲದ ಕಾರಣ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಲ್ಲ. ರಾತ್ರಿ ಸಾಯಂಕಾಲ ನೋಡ್ಕೊಂಡು ಹೋಗಿರ್ತಾರೆ. ಬೆಳಗಾಗಿರೋದೊಳಗೆ ಏನೂ ಇರಲ್ಲ. ರೈತರ ಕಷ್ಟ ಏನಂತ ಹೇಳಿ ತಮ್ಗೆಲ್ರಿಗೂ ಗೊತ್ತಿದೆ. ಹಾಗೂ ಕಫೆ ಬೆಳೆಗಾರರು ಕೂಡ ಕಾರ್ಮಿಕರ ತೋಟಕ್ಕೆ ಹೋಗಿ ಕಷ್ಟ ಆಗ್ತಾ ಇದೆ. ಇದನ್ನ ಹೋಗ್ಲಾಡಿಸ್ಬೇಕು. ಮಾನವ ಸಂಘರ್ಷಕ್ಕೆ ಮುಕ್ತಿ ಹಡದ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಕಾಫಿ ಬೆಳೆಗಾರರ ವಿರೋಧಿ ರಾಜಕಾರಣಿಗಳಿಗೆ, ಮಾನವ ಸಂಘರ್ಷಕ್ಕೆ ಮುಕ್ತಿ ಹಡದ ಸರ್ಕಾರಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಸರ್ಕಾರವಂತೆ ಸರ್ಕಾರ
ಕಾನೂನಂತೆ ಕಾನೂನು ಬೇಕೇ ಬೇಕು ಎದ್ದಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಓಡಿಸಿ 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 ರೈತ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ರೈತರ ಹೋರಾಟಕ್ಕೆ ಜೈ ಕರ್ನಾಟಕ ಸಂಘಟನೆ ಹೋರಾಟಕ್ಕೆ ಕಾಫಿ ಬೆಳೆಗಾರರ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ